ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರವನ್ನು ಸಂಗ್ರಹಿಸಿ ಭಾಷೆಯನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಅಂಗಸ್ಥಳದ ಭಕ್ತಸ್ಥಳ, ಆ ಭಕ್ತಸ್ಥಳದ 4ನೇ ಆವಾಂತರ ಸ್ಥಳ, 6ನೇ ಪರಿಚ್ಛೇದ. ಇದರಲ್ಲಿ ಗುರು ಕಾರುಣ್ಯ ಸ್ಥಳ, ಗುರುವಿನ ಗುಣಗಾನವನ್ನು ಮಾಡಿ ಗುರುವಿನ ಲಕ್ಷಣಗಳನ್ನು ಅರಿತು ಶಿಷ್ಯನಾದವನು ಗುರುವನ್ನು ಗುರುತಿಸುವಂತ ಒಂದು ಕೌಶಲ್ಯವನ್ನು ಬೆಳೆಸಿಕೊಡ್ತಾ ಇದ್ದಾರೆ. ಆ ಗುರುವನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ. ಅದಕ್ಕೆ ಒಂದೆರಡು ವಚನಗಳ ಮೂಲಕ, ಇಲ್ಲಿಯ ತನಕ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳ ಮೂಲಕ ವಿಶ್ಲೇಷಣೆ ಮಾಡಿದರು. ಸುಮಾರು 9 ಶ್ಲೋಕಗಳು ಗುರುಸ್ತುತಿ. ಈಗ 2 ವಚನಗಳು. 1ನೇ ವಚನ ಸಿದ್ದರಾಮೇಶ್ವರರ ವಚನ, ಶಿವಯೋಗಿ ಸಿದ್ದರಾಮೇಶ್ವರರ ವಚನ. 3 ಲಿಂಗಕ್ಕೆ 3 ಸೂತ್ರವಾದಾತ ಗುರು. 3 ಲಿಂಗಕ್ಕ ಮೂಲ ಸೂತ್ರವಾದಾತ ಗುರು. 3 ವಿದ್ಯೆಗೆ ವಿದ್ಯಾರೂಪನಾದಾತ ಗುರು. ಹೊದ್ದಿದ ಪ್ರಪಂಚವನಳಿದ ರೂಪೇ ತಾ ರೂಪಾದಾತ ಗುರು. ಲೋಕತ್ರಯಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ ಗುರು ರೂಪನಾದ. ಅಂದರೆ ಇಷ್ಟ ಪ್ರಾಣ ಭಾವ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ. ಈ 3 ಲಿಂಗಗಳಲ್ಲಿ ಅಧಿಷ್ಠಾನವಾದದು ಚಿತ್ಕಳೆ. ಚಿತ್ಕಳೆ ಅಂತಂದ್ರ ಶಿವೋಹಂ, ನಾನು ಶಿವನಿದ್ದೇನೆ ಅನ್ನಂತ ವಿಚಾರ ಈ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದಲ್ಲಿ ಬರ್ತದೆ. ಅದೇ ಜ್ಞಾನ ಸೂತ್ರ. ಅದರ ರೂಪಾದವನು ಗುರು. ಆ 3 ಲಿಂಗಗಳ ಸಾಧನಗಳ್ಯಾವು? ವಿರಾಗ, ಭಕ್ತಿ, ಜ್ಞಾನ. ಭಕ್ತಿ, ಜ್ಞಾನ, ವೈರಾಗ್ಯ. ಈ 3 ವಿದ್ಯೆಗಳು. ಇವು ಸಾಕಾರ ರೂಪನು, ಇವುಗಳ ಸಾಪಕಾರ ರೂಪನು ಗುರುವು. ಅವನು ಸುಜ್ಞಾನಿ, ವೇದ ವಿದ್ಯಾಮೂರ್ತಿ, ಮಹಾನುಭಾವಿ. ಪ್ರಪಂಚವು ಮಾಯಾಮಯ, ಬರೀ ಹೊದಿಕೆ, ತೋರಿಕೆ. ಎದರದ ಸಾಕಾರ ರೂಪ? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಮತ್ತು ಭಕ್ತಿ, ಜ್ಞಾನ, ವೈರಾಗ್ಯ. 3 ಲಿಂಗ ಮತ್ತು 3 ವಿದ್ಯೆಗಳಿಗೆ ಅವು ನಿರಾಕಾರವ. ಅವುಗಳ ಸಾಕಾರ ರೂಪ ಯಾರಂದ್ರ ಶ್ರೀ ಗುರು. ಅಂತ ಗುರು ಸುಜ್ಞಾನಿ, ವೇದ ವಿದ್ಯಾಮೂರ್ತಿ, ಮಹಾನುಭಾವಿ. ಪ್ರಪಂಚವು ಮಾಯಾಮಯ, ಬರೀ ಹೊದಿಕೆ, ತೋರಿಕೆ. ಈ ಪ್ರಪಂಚವ ಅಳಿದು ಅದರ ಆಧಾರನಾದ ಪರಶಿವನಲ್ಲಿ ಬೆರೆತವನು ಶ್ರೀ ಗುರು. ಅವನು ವಿಶ್ವಗುರು, ಲೋಕಗಳ ಪ್ರಭು. ಈ ವಚನದೊಳಗ ಏನ್ ಮಾಡ್ಯಾರ? ಲೋಕತ್ರಯಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ ಗುರು ರೂಪನಾದ. ವ್ಯಷ್ಟಿ ಗುರು ಮತ್ತು ಸಮಷ್ಟಿ ಗುರು ಮತ್ತೆ ತತ್ವಗುರು
ಹಿಂಗೆಲ್ಲ ಬರ್ತಾವ. ನಮ್ಮೊಳಗ ಅಂತಃಕರಣದೊಳಗಿರುವಂತ ಒಂದು ಕೂಟಸ್ಥ ಸಾಕ್ಷಿ ಚೈತನ್ಯ ಏನದ ಅದು ಪ್ರತ್ಯಕ್ಷ ಇಲ್ಲ ಅಂದ್ರೂ ಅಪ್ರತ್ಯಕ್ಷ ಗುರುವಿನ ರೂಪ. ಅಪ್ರತ್ಯಕ್ಷ ಗುರುವಿನ ರೂಪ ಒಳಗಿರುವಂತ ಚೈತನ್ಯ. ಮತ್ತ ಆ ಚೈತನ್ಯವನ್ನ ತೆಗೆದು ಹೊರಗೆ ತೋರಿಸ್ಲಕ್ಕ ಎಲ್ಲ ಸುತ್ತಮುತ್ತ ಅದಕ್ಕೇನು ಕೋಶಗಳದವ ಆ ಕೋಶಗಳಿಂದ ದಾಟಿಸಿ ಆ ಚೈತನ್ಯದ ಅನುಭವ ತಂದು ಕೊಡೋದಕ್ಕೆ ಹೊರಗೊಬ್ಬ ಗುರು ಇರ್ತಾನಲ್ಲ, ಆ ಗುರು ಏನದನಂದ್ರೆ ಪ್ರತ್ಯಕ್ಷ ರೂಪ ಇದ್ದು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಅಪ್ರತ್ಯಕ್ಷ ಗುರು ಅಂತಃಕರಣದೊಳಗಿರುವ ಚೇತನ, ಹೊರಗಿರುವ ಗುರು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಒಳಗಿನ ಗುರು ಹೊರಗಿನ ಗುರು ಇಬ್ರು ಹೇಳೋದು ಒಂದೇ ಮಾತು. ಅವನು ಹೇಳಿದ್ ಬೇರೆ ಇವನು ಹೇಳಿದ್ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಗುರುವಿನ ಸ್ವರೂಪನಾದವನು ಅಂತ ಗುರುವಿನ ಜೊತೆಗೆ ಬೆರೆತು ಆ ಗುರು ಕೇವಲ ನಮ್ಮ ಅಂತಃಕರಣದಾಗ ಅಷ್ಟೇ ಇಲ್ಲ, ಇಡೀ ವಿಶ್ವವ್ಯಾಪಕ ಅದ, ವಿಶ್ವಾತೀತ ಅದ ಅದು ಗುರು ತತ್ವ. ಅಂತ ಪರಶಿವನಲ್ಲಿ ಬೆರೆತವನು ಶ್ರೀ ಗುರು. ಆ ಗುರು ಏನದನ್ನ ಲೋಕಗಳ ಪ್ರಭು, ಯಜಮಾನ. ಗುರುವಿನ ಮಹಿಮೆ ಬಹಳ ದೊಡ್ಡದು. ತತ್ವಗುರು ವ್ಯಷ್ಟಿ ಗುರುಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳಕ್ಕೆ ಹೋಗಬಾರ್ದು. ಯಾರನ್ನ ಗುರು ಅಂತೀವಿ ಆ ಗುರುವನ್ನೇ ನಾವು ತತ್ವ ಸ್ವರೂಪರಾಗಿ ಕಾಣಬೇಕು, ಗೌರವಿಸಬೇಕು. ಗುರುವಿನಲ್ಲಿ ಗುರು ಆದರೂ ಕೂಡ ಏನಂತಂದ್ರೆ ನಮ್ಮಂಗೆ ನಿಮ್ಮಂಗೆ ಆತನು ಒಬ್ಬ ಮನುಷ್ಯ. ಆದರೆ ಒಂದಿಷ್ಟು ಮೊದಲು ತಿಳ್ಕೊಂಡಿರ್ತಾನ, ಒಂದಿಷ್ಟು ಮೊದಲು ಸಾಧನೆ ಮಾಡಿರ್ತಾನ. ಪರಮಾತ್ಮ ಒಬ್ಬನೇ 100% ಪರ್ಫೆಕ್ಟ್. ಉಳಿದವರೆಲ್ಲರೂ ಏನದರ ಅಂತಂದ್ರೆ ಮಾನವರ ಇರುವ ಕಾರಣ ವ್ಯಾವಹಾರಿಕ ಸತ್ಯದಲ್ಲಿ ಗುರು ಪಾರಮಾರ್ಥಿಕ ಸತ್ಯ ಅಲ್ಲ. ಇದನ್ನ ಚಂದ ಬೇರ್ಪಡಿಸಿ ತಿಳ್ಕೋಬೇಕು. ಶಾಸ್ತ್ರಗಳಾಗ್ಲಿ ಗುರು ಆಗಲಿ ಆ ಒಂದು ಪಾರಮಾರ್ಥಿಕ ಸತ್ಯಕ್ಕೆ ಸಮಾನವಾಗಿ ಇಡಂಗಿಲ್ಲ. ಇದು ವೇದಾಂತ ವ್ಯಾವಹಾರಿಕ ಸತ್ಯದಲ್ಲೇ ಇರ್ತದ ಗುರು ಮತ್ತು ಶಾಸ್ತ್ರ. ಆ ಒಂದು ವ್ಯಾವಹಾರಿಕ ಸತ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರ ಬ್ರಹ್ಮಜ್ಞಾನ ಬತ್ತು ಅಂತಂದ್ರ ಈ ವ್ಯಾವಹಾರಿಕ ಗುರು ವ್ಯಾವಹಾರಿಕ ಶಾಸ್ತ್ರಗಳ ಒಂದು ಅವಶ್ಯಕತೆ ಬೀಳಂಗಿಲ್ಲ. ಬ್ರಹ್ಮ ಸ್ವರೂಪ ಆಗುವ ತನಕ ಇದು ವ್ಯಾವಹಾರಿಕ ಗುರು ಮತ್ತು ವ್ಯಾವಹಾರಿಕ ಶಾಸ್ತ್ರಗಳು ಬೇಕಾಗ್ತಾವ. ಪಾರಮಾರ್ಥಿಕವಾಗಿ ಗುರುವನ್ನ ಶಾಸ್ತ್ರವನ್ನ ಮತ್ತೆ ಆ ಒಂದು ಚೈತನ್ಯವನ್ನ ಸತ್ಯ ಅಂದೇವಂತಂದ್ರೆ ಏನ್ ಸಮಸ್ಯೆ ಆಗ್ತದ? ಗುರುನೂ ಸತ್ಯ, ಶಾಸ್ತ್ರನೂ ಸತ್ಯ, ಆ ಸಚ್ಚಿದಾನಂದ ಪರಮಾತ್ಮನೂ ಸತ್ಯ ಅಂತಂದ್ರೆ ಏನಾಗ್ತದ? ಏನ್ ಸಮಸ್ಯೆ ಆಗ್ತದಲ್ಲಿ? ಇರೋದು ಒಂದೇ ಸತ್ಯ, ಅನೇಕ ಸತ್ಯಗಳು ಅಂತೇಳಿ ದೋಷ ಬರ್ತದ. ಸತ್ಯ ವಸ್ತು ಎಷ್ಟದವ? 3 4 ಒಂದೇ ಸತ್ಯ ವಸ್ತು. ಆ ಒಂದೇ ಸತ್ಯ ವಸ್ತುವನ್ನ ನಾವು ಗುರು ಸತ್ಯ, ಶಾಸ್ತ್ರ ಸತ್ಯ, ಮತ್ತೆ ಆತ್ಮ ಪರಮಾತ್ಮ ಸತ್ಯ ಅಂದ್ಬಿಟ್ಟೇವಂತಂದ್ರ ಆತನ ಅಖಂಡತೆಗೆ ಭಂಗ ಬರ್ತು. ಮತ್ತ ಗುರು ಮತ್ತು ಶಾಸ್ತ್ರ ನಿತ್ಯ, ಬ್ರಹ್ಮ ಒಂದೇ ಸತ್ಯ ಅಂದೇವಂತಂದ್ರ ಅಲ್ಲೇನ್ ಸಮಸ್ಯೆ ಆಗ್ತದ? ಆ ಗುರು ಮತ್ತು ಶಾಸ್ತ್ರಗಳಿಗೆ ಮೋಕ್ಷವನ್ನ ಒದಗಿಸುವಂತ ಶಕ್ತಿ ಇರ್ಲಾರ್ದಂಗ ಆಗ್ತದ. ಅದು ಮಿಥ್ಯ ವಸ್ತು ತಾನೇ ಮಿಥ್ಯವಾಗಿರುವಾಗ ಸತ್ಯ ವಸ್ತುವಿನ ಸಾಕ್ಷಾತ್ಕಾರ ಎಲ್ಲಿದು ಮಾಡಿಕೊಡ್ತದ? ಹೀಗಾಗಿ ಗುರು ಮತ್ತು ಶಾಸ್ತ್ರ ಸತ್ಯ, ಆದರೆ ಆ ಬ್ರಹ್ಮ ಸತ್ಯ ಅಂತೇನದಲ್ಲ ಅದರ ಮಟ್ಟಿಗೆ ಇವು ಸತ್ಯ ಅಲ್ಲ.
ಅದು ಒಂದೇ ಪರಮ ಸತ್ಯ, ಉಳಿದದ್ದೆಲ್ಲ ವ್ಯಾವಹಾರಿಕ ಸತ್ಯ. ಬೇಕಾದಷ್ಟು ದೊಡ್ಡ ಗುರುಗಳಿರಲಿ, ಬೇಕಾದಷ್ಟು ದೊಡ್ಡ ಪೀಠಾಧಿಪತಿಗಳಿರಲಿ, ಏನಿದ್ರು ಸಹಿತ ಎಲ್ಲರೂ ವ್ಯಾವಹಾರಿಕ, ಪಾರಮಾರ್ಥಿಕ ಅಲ್ಲ. ಒಳಗಿರುವ ಚೇತನ ಏನದ ಅದು ಪಾರಮಾರ್ಥಿಕ. ಆದರೆ ವ್ಯಷ್ಟಿ ಗುರುಗಳು ಏನದರ ಎಲ್ಲರೂ ವ್ಯಾವಹಾರಿಕ ಸತ್ಯದೊಳಗೆ ಬರ್ತಾರೆ. ಪಾರಮಾರ್ಥಿಕ ಪರಮಾತ್ಮನ ಸಮಾನವಾದಂಥ ಸ್ಥಾನಮಾನ ಯಾವ ಗುರುವಿಗೂ ಇಲ್ಲ, ಯಾವ ಶಾಸ್ತ್ರಕ್ಕೂ ಇಲ್ಲ. ಅದೆಲ್ಲ ವ್ಯಾವಹಾರಿಕ ಅಷ್ಟೇ. ಅರಿವೇ ಗುರು ಅಂತಂದ್ರ ಆ ಅರಿವಿಗೆ ಪರಮಾತ್ಮನ ಸಮಾನವಾದ ಸ್ಥಾನಮಾನ ಸಿಗ್ತದ. ಆದರೆ ವ್ಯಷ್ಟಿ ಗುರು ಅಂತೇನಿರ್ತಾರ ಅವರು ಆ ಪರಮಾತ್ಮನ ಸ್ಥಾನಮಾನಕ್ಕೆ ಆಗಲ್ಲ. ನೆಕ್ಸ್ಟ್ ಇನ್ನ ಒಂದು ವಚನ, ಚನ್ನಬಸವಣ್ಣವ್ರ ವಚನ. ಚನ್ನಬಸವಣ್ಣವ್ರ ವಚನ ಹೇಳ್ತಾನೆ, ಗುರುದೇವ ಸದಾಶಿವನು. ಗುರುದೇವ ಹೆಂಗ? ಸದಾಶಿವನು. ಗುರುದೇವ ಮಹಾಮಹಿಮನು. ಗುರುದೇವ ಅಕಲ್ಪಿತ ನಿತ್ಯ ನಿರವಯವನು. ಸಾಕಾರವಿಡಿದು ಗುರುಲಿಂಗನಾದ, ನಿರಾಕಾರವಿಡಿದು ಪ್ರಾಣಲಿಂಗನಾದ. ಉಭಯ ಸ್ಥಳ ಏಕವಾದಲ್ಲಿ ಭವವಿರಹಿತ ಭಕ್ತ ಜೀವನ್ಮುಕ್ತನಾದ. ಅಂತ ಗುರು ನಿಂದ ಸ್ಥಾನ ಕಾಶಿ ಕ್ಷೇತ್ರ. ಅಂತ ಗುರು ನಿಂತ ಸ್ಥಾನವೇ ಕಾಶಿ ಕ್ಷೇತ್ರ. ಭಕ್ತನ ಮನೆ ಅಂಗಳವೇ ವಾರಣಾಸಿ ಅಂತ ಹೇಳ್ಯಾರಲ್ಲ, ಅದೇ ರೀತಿ ಇಂಥ ಒಬ್ಬ ಗುರು ಎಲ್ಲಿ ಇರ್ತಾನ ಅದೇ ಜಾಗನೇ ಕಾಶಿ ಕ್ಷೇತ್ರ. ಗುರುಚರಣ ಪ್ರಕ್ಷಾಲೋದಕವೇ ಗಂಗಾ ತೀರ್ಥ. ಗುರುವಿನ ಪಾದ ತೊಳೆದ ತೀರ್ಥ ಏನದಲ್ಲ ಪಾದೋದಕ, ಅದೇ ಗಂಗಾ ತೀರ್ಥ. ಆ ಗುರು ನಿಂತ ಸ್ಥಾನನೇ ಕಾಶಿ ಕ್ಷೇತ್ರ. ಗುರು ಲಿಂಗ ಸಾಕ್ಷಾತ್ ಪರಶಿವನಿಂದ ವಿಶೇಷ. ಸಾಕ್ಷಾತ್ ಪರಶಿವನ ಹಾಗೆ ಗುರು ಮತ್ತು ಲಿಂಗ ಇದು ಸಾಕ್ಷಾತ್ ಪರಶಿವನ ಹಾಗೆ ವಿಶೇಷ ಅಂತ ಒಂದು ಸ್ಥಾನಮಾನ ಗೌರವ ಕೊಡಲೇಬೇಕು ಗುರುವಿಗೆ. ಗುರುದರ್ಶನ ಪರಮ ಬೋಧೆ. ಗುರುದರ್ಶನ ಮತ್ತು ಆತನ ಬೋಧೆ, ಗುರುಪಾದ, ರುದ್ರಗಾಯತ್ರಿ, ಗುರುವಿನಿಂದ ಅತಿಶಯ ಘನವೇನೂ ಅಲ್ಲ. ರುದ್ರ ಗಾಯತ್ರಿ ಅಂತ ಒಂದು ಗಾಯತ್ರಿ ಮಂತ್ರ ಏನದಲ್ಲ, ಅದು ಗುರುವಿನಕಿಂತ ಏನು ಅತಿಶಯ ಏನಲ್ಲ. ಅದಕ್ಕೆ ಗುರುದರ್ಶನ, ಗುರುದರ್ಶನದ ಪರಮ ಬೋಧೆ ಮತ್ತು ಗುರುಪಾದ ಮತ್ತು ಗುರುವಿನಿಂದ ಅತಿಶಯ ಘನವೇನೂ ಅಲ್ಲ ಅಂತಂದ್ರೆ, ರುದ್ರ ಗಾಯತ್ರಿ ಅಂತ ಏನದ ಅದು ಗುರುವಿನಕಿಂತ ಏನು ದೊಡ್ಡದಲ್ಲ. ಕೂಡಲ ಚನ್ನ ಸಂಗಯ್ಯ ಎನ್ನ ಪರಮ ಕುರು, ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೆ ಎಂಬೆನೆ. ನೋಡ್ರಿ, ಚನ್ನಬಸವಣ್ಣವರು ಏನ್ ಮಾಡ್ಯಾರ? ಚನ್ನಬಸವಣ್ಣನವರಿಗೆ ವೀರಶೈವ ಧರ್ಮದ ಸಮಸ್ತ ಸಾಹಿತ್ಯವನ್ನು ಒದಗಿಸಿ ಅವರಿಗೆ ಪರಮಾಚಾರ ಮಾಡಿಬಿಟ್ಟಾರ ಚನ್ನಬಸವಣ್ಣವ್ರಿಗೆ. ಅದಕ್ಕೆ ಅವರು ಯಾರು ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಟ್ಟಾರ ಅವ್ರಿಗೆ ಅವರು ನಮೋ ನಮೋ ಅಂತಂದ್ರು. ಬಸವಣ್ಣವ್ರಿಗೆ ಅವ್ರು ನಮೋ ನಮೋ ಅಂದ್ರು. ಈ ವೀರಶೈವ ಧರ್ಮ ಎಲ್ಲಿಂದ ಶುರು ಆಗ್ಯದಂದ್ರ, ಸೊಲ್ಲಾಪುರದೊಳಗ ರೇವಣ ಸಿದ್ದೇಶ್ವರರು ಅಂತ ಬರ್ತಾರೆ. 11ನೇ ಶತಮಾನದೊಳಗ ಇದ್ದು 12ನೇ ಶತಮಾನದ ತನಕ ಇರ್ತಾರ ಅವ್ರು. ಸುಮಾರು 1400 ವರ್ಷ ಇರ್ತಾರ ಅವ್ರು ರೇವಣ ಸಿದ್ದೇಶ್ವರರು. 1400 ವರ್ಷದಲ್ಲಿ ಅಕ್ಕನಾಗಮ್ಮಗ ಅವರಿಗೆ ಸಂಪರ್ಕ ಬಂದು ಅಕ್ಕನಾಗಮ್ಮಗ ವೀರಶೈವ ಧರ್ಮ ಇದು ಮಾಡ್ತಾರ, ಉಪದೇಶ ಕೊಡ್ತಾರ. ಸೊಲ್ಲಾಪುರದೊಳಗೆ ಈಗನು ಆ ರೇವಣ ಸಿದ್ದೇಶ್ವರ ಗುಡಿ ಒಳಗ ಅಕ್ಕನಾಗಮ್ಮನ ಮೂರ್ತಿ ಅದ, ಅಕ್ಕನಾಗಮ್ಮಂದೇ ಅದ. ಮತ್ತೆ ಮೊನ್ನೆ ರಟಕಲ್ ರೇವಣ ಸಿದ್ದೇಶ್ವರಿಗೆ ಏನ್ ಹೋಗಿದ್ದೆವು,
ಅಲ್ಲಿನೂ ರಟ್ಗಲ್ ರೇವಣ ಸಿದ್ದೇಶ್ವರ ಮುಂದೂ ಅಕ್ಕನಾಗಮ್ಮನ ಮೂರ್ತಿನೇ ಅದ. ಅದೇ ರೇವಣ ಸಿದ್ದೇಶ್ವರರು ಇಲ್ಲೇ. ಅಲ್ಲಿ ಅಕ್ಕನಾಗಮ್ಮ ವೀರಶೈವ ಧರ್ಮದ ಪ್ರಕಾರ ದೀಕ್ಷೆಯನ್ನು ತಗೊಂಡು ಅಕ್ಕನಾಗಮ್ಮ ಏನ್ ಮಾಡ್ತಾಳ, ಬಸವಣ್ಣಗೆ ದೀಕ್ಷೆ ಕೊಡ್ತಾಳ. ಅಕ್ಕನಾಗಮ್ಮ ಬಸವಣ್ಣಗೆ ದೀಕ್ಷೆ ಕೊಡ್ತಾಳ. ಅದು ಒಂದು ಸಿನಿಮಾ ಮಾಡಿ ಏನ್ ಮಾಡ್ಯಾರ ಅಂದ್ರ ಬಸವಣ್ಣವರೇ ಅಕ್ಕನಾಗಮ್ಮಗೆ ದೀಕ್ಷೆ ಕೊಟ್ಟಾರ ಅನ್ನಂಗ ಮಾಡ್ತಾರ. ಎಲ್ಲ ಉಲ್ಟಾ ತಿಲ್ಟ ಮಾಡ್ಯಾರ. ಎಲ್ಲ ಸಿನಿಮಾದಾಗ ತಯಾರು ಮಾಡ್ಯಾರ. ಮಾಡಿ ಬಸವಣ್ಣ ಅಕ್ಕನಾಗಮ್ಮನೇ ಬಸವಣ್ಣಗೆ ದೀಕ್ಷೆ ಕೊಟ್ಟು ಆ ಒಂದು ತತ್ವವನ್ನ ಇನ್ನೂ ಆಳವಾಗಿ ಅಧ್ಯಯನ ಮಾಡ್ಬೇಕಾದ್ರ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಕೂಡಲ ಸಂಗಮಕ್ಕೆ ಹೋಗಪ್ಪ. ಜಾತವೇದ ಮುನಿಗಳು ನೀನು ಬಾಲ್ಯದಲ್ಲಿದ್ದಾಗ ನಿನಗೆ ದರ್ಶನ ಕೊಟ್ಟು ನಿನ್ನ ಕೊಳ್ಳಾಗ ಲಿಂಗ ಕಟ್ಟಿ ಹೋಗ್ಯಾರ. ಅಲ್ಲೇ ಹೋದೆ ಅಂದ್ರೆ ಇನ್ನೂ ಡೀಟೇಲ್ ಆಗಿ ನಿನಗೆಲ್ಲ ಅಧ್ಯಯನ ಆಗ್ತದ ಅಂತೇಳಿ ಏನ್ ಮಾಡಿದ್ರು, ಬಸವಣ್ಣವರನ್ನ ಜಾತವೇದ ಮುನಿಗಳಿಗೆ ಕಳಿಸಿದ್ರು. ಮುಂದೆ ಬಸವಣ್ಣವರು ಅಕ್ಕನಾಗಮ್ಮನ ಮಗ ಚನ್ನಬಸವಣ್ಣನವರಿಗೆ ಸಂಪೂರ್ಣ ವೀರಶೈವ ಸಾಹಿತ್ಯದೊಳಗೆ ತಯಾರು ಮಾಡಿಬಿಟ್ರು. ಕಂಪ್ಲೀಟ್ ಶತಸ್ಥಲ ಚಕ್ರವರ್ತಿ ಅಂತಾರ ಚನ್ನಬಸವಣ್ಣ. ಆ ರೀತಿ ಮಾಡಿದ್ದದ. ಸುಮ್ಮನೆ ಈಗ ಏನೇನಾರ ಹೇಳಿದ್ರೆ ಯಾಕೆ ಕೇಳ್ತಾರೆ. ಮುಂದೇನಾಯ್ತು, ಇಂಥ ಗುರು ಪರಶಿವನ ಸಾಕಾರ ರೂಪ, ಅವನು ನಿಂದ ಸ್ಥಾನ, ಅವನ ದರ್ಶನ ಮುಕ್ತಿಕಾರಿ, ಅವನಿಂದ ಅಧಿಕ ಇನ್ನೊಂದಿಲ್ಲ. ಅಂತ ಗುರುದೇವನು ಪರಮ ಆಚಾರ್ಯ, ಭವಬಂಧನ ವಿಮೋಚನೆಗೊಳಿಸುವ ಹಿತೈಷಿ, ಮೋಕ್ಷ ಇಚ್ಛಿಸುವ ಶಿಷ್ಯನು ಅಂತ ಗುರುವಿನ ಸಾನ್ನಿಧ್ಯ ಸೇರಬೇಕು. ಭಯ ಹಾಗೂ ಭಕ್ತಿಗಳಿಂದ ಸೇವಿಸಬೇಕು. ಅಧಿಕಾರಗಳಲ್ಲಿ ನಮಗೆ ಭಯವಿದೆ. ಮಡದಿ ಮಕ್ಕಳಲ್ಲಿ ತಾಮಸ ಆಸಕ್ತಿ ರೂಪ ಭಕ್ತಿ ಇದೆ. ಶಿಷ್ಯ ಮಾತ್ರ ಭಯಭಕ್ತಿ ಸಮ್ಮಿಲಿತ. ಅವನು ಗುರುವಿನಲ್ಲಿ ಭಯಭಕ್ತಿ ಹೊಂದ್ಯಾನ. ಉಳಿದವರೆಲ್ಲ ಏನ್ ಮಾಡ್ತಾರ, ಅಧಿಕಾರಿಗಳಲ್ಲಿ ಹೆಂಡ್ರ ಮಕ್ಕಳಲ್ಲಿ ಭಯಭಕ್ತಿ ಹೊಂದಿರ್ತಾರ. ಆದ್ರೆ ಇವಂದೇನದ, ಭಯ ಮತ್ತು ಭಕ್ತಿ ಎಲ್ಲಿದಪ್ಪ ಅಂತಂದ್ರ ಗುರುವಿನಲ್ಲದ. ಯಾರು ಮೋಕ್ಷ ಪಡ್ಕೋಬೇಕನ್ನಂತ ಮುಮೋಕ್ಷಗಳದಾರಲ್ಲ, ಅವ್ರ ಭಯ ಮತ್ತು ಭಕ್ತಿ ಎರಡೂ ಆ ಗುರುವಿಗೆ ಮೀಸಲು. ನಮ್ಮ ಭಕ್ತಿಗಳು ಹೆಂಗಿರ್ತಾವಂದ್ರ ಪೈಸಾ ಮೇರ ಪರಮಾತ್ಮ ಅಂತ, ರೊಕ್ಕನೇ ನಮ್ ದೇವರು, ಪತ್ನಿ ಮೇರ ಗುರು, ಹೆಂಡತಿ ನಮ್ ಗುರು, ಆಕಿ ಹೇಳ್ದಂಗೆ ಕೇಳ್ತಾರೆ. ಮತ್ತ ಬಚ್ಚೆ ಸಾರೆ ಸಾಧು ಸಂತ್, ನಮ್ಮ ಮಕ್ಕಳು ಏನದವ ಸಾಧು ಸಂತರಿದ್ದಂಗ ಅದವ, ಅವ್ರ ಸೇವಾ ಮಾಡೋದೇ ನನ್ನ ಕೆಲಸ. ಇನ್ಕಾ ಸೇವಾ ಕರ್ನೆ ಮೇ ಕಿಸ್ ಏನಂತನ, ಭಗವಾನ್ ಕಾ ಕಿಸ್ ಭಗವಾನ್ ಕಾ ಕಿಸ್ ಗುರು ಕಾ, ಕೌನ್ ಸಾ ಗುರು ಕೌನ್ ಸಾ ಭಗವಾನ್ ಕಾ ಯಾದ್ ಕರು ಅಂತ ಹಿಂಗೇನೋ ಒಂದ್ ಕಡೆ ಬರ್ತದೆ. ಯಾ ಗುರುವಿನ ನೆನಪು ಮಾಡ್ಕೊಳ್ಳಿ, ಯಾ ದೇವ್ರ ನೆನಪು ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ನಾನು ಗುರು, ರೊಕ್ಕನೇ ಪರಮಾತ್ಮ, ಮಕ್ಕಳೇ ಸಾಧು ಸಂತರು. ಇವ್ರ ಸೇವೆ ಮಾಡೋದ್ರಾಗ ಯಾ ದೇವ್ರ ನೆನಸ್ಲಕ್ ಹೋಗ. ಹಂಗಿದ್ದತ್ನಾಗ ಭಯ ಭಕ್ತಿಗಳು ಏನಿದ್ರು ಸಹಿತ ಇಲ್ಲೇನದ, ಗುರುವಿಗೆ ಮೀಸಲು. ಭಯ ಭಕ್ತಿ ಸಮ್ಮಿಲಿತ. ಹಾಗೆಂದು ಗುರುವನ್ನು ದೇವನೆಂದು ಭಾವಿಸುತ್ತಾನೆ. ಮುಮುಕ್ಷು ಆದವನು ಆ ಗುರುವನ್ನ ದೇವರಂತೆಯೇ ಭಾವಿಸುತ್ತಾನೆ. ಗುರುವಿಗೆ ಆಪ್ತನಾಗಿ, ಗುರುವಿಗೆ ಅಂಗನಾಗಿ ಆತನ ಸೇವೆಗೈಯುತ್ತಾನೆ. ಗುರುವಿನ ಸ್ಥಾನವನ್ನ ಅತಿ ಪವಿತ್ರಗೊಳಿಸುತ್ತಾನೆ. ಆಪ್ತ, ಅಂಗ, ಸ್ಥಾನ ಮತ್ತು ಗುರು ಬ್ರಹ್ಮ, ಗುರು ವಿಷ್ಣು, ರುದ್ರ, ಈಶ್ವರ, ಸದಾಶಿವನೆಂದು ಭಾವ ತಳೆಯುತ್ತಾನೆ. ಆದ್ದರಿಂದ ಶಿಷ್ಯನ ಸೇವೆಗೆ ಸರ್ವಾಂಗ ಪರಿಪೂರ್ಣ ಸೇವೆ ಎನ್ನುತ್ತಾರೆ. ಶಿಷ್ಯನ ಸೇವೆನೇ ಸರ್ವಾಂಗ ಪರಿಪೂರ್ಣ ಸೇವೆ ಅಂತಾರೆ. ಹೀಗೆ
ಗುರುವಾದವನ ಸೇವೆ ಎಷ್ಟು ವರ್ಷ ಮಾಡಬೇಕು ಅಂತ ಪ್ರಶ್ನೆ. ಗುರುಗಳ ಸೇವೆ ಹೆಂಗ್ ಮಾಡಬೇಕು? ಗುರುವಿಗೆ ತನುವನ್ನು ಅರ್ಪಿಸಬೇಕು, ಲಿಂಗಕ್ಕೆ ಮನವನ್ನು ಅರ್ಪಿಸಬೇಕು, ಜಂಗಮಕ್ಕೆ ಧನವನ್ನು ಅರ್ಪಿಸಬೇಕು. ಅಲ್ಲಿ ಮತ್ತೆ ಇನ್ನೇನು ಹೇಳಿದ್ರು? ಸ್ಥಾನ ಸೇವೆ, ಅಂಗ ಸೇವೆ, ಸದ್ಭಾವ ಸೇವೆ, ಮತ್ತೆ ಆಪ್ತ ಸೇವೆ, ಹಿಂಗೆಲ್ಲ ಸೇವೆ ಮಾಡ್ಬೇಕಂತ ಹೇಳಿದ್ರು. ಆಯ್ತು ಮಾಡಮು, ಇದು ಏಟ್ ವರ್ಷ ಮಾಡ್ಬೇಕಂತ ಪ್ರಶ್ನೆ. ಎಷ್ಟು ವರ್ಷ ಮಾಡಬೇಕು? ಅದಕ್ಕೆ ಶಿಷ್ಯ ಕೇಳ್ತಾನ, ಹಿಂಗೆ ಸೇವಾ ಎಷ್ಟು ವರ್ಷ ಮಾಡ್ಬೇಕಪ್ಪ ನೀವು? ಅದಕ್ಕೆ ಬಹಳ ಚಲೋ ಪ್ರಶ್ನೆ ಕೇಳಿದಪ್ಪ. ಸತ್ಸಂಗಕ್ಕೆ ಎಷ್ಟು ವರ್ಷ ಬರ್ಬೇಕು, ಸೇವಾ ಎಷ್ಟು ವರ್ಷ ಮಾಡಬೇಕು ಅಂತ ಕೇಳ್ತಿದಿ. ಮತ್ತ ಊಟ ಎಷ್ಟು ವರ್ಷ ಮಾಡ್ಬೇಕಂತ ಯಾಕೆ ಕೇಳಲ್ಲ? ನಿದ್ದೆ ಎಷ್ಟು ವರ್ಷ ಮಾಡ್ಬೇಕಂತ ಯಾಕೆ ಕೇಳಲ್ಲ? ಉಳಿದು ಎಲ್ಲ ಸಾಯತನ ಮಾಡ್ಬೇಕಂತಿದಿ. ಆದ್ರ ಈ ಗುರುವಿನ ಸೇವಾ ಮಾಡೋದ್ರಾಗ ಮಾತ್ರ ಎಷ್ಟು ವರ್ಷ ಮಾಡ್ಬೇಕಂತ ಎಣಿಸಿ ಮಾಡ್ತೇಲಪ್ಪ ನೀನು. ಅದಕ್ಕೆ ಎಷ್ಟು ವರ್ಷ ಮಾಡ್ಬೇಕಂತ ಒಬ್ಬ ಶಿಷ್ಯ ಗುರುವಿಗೆ ಕೇಳಿದ್ನಂತ. ಕೇಳಿದಾಗ ಗುರುಗಳು ಹೇಳಿದ್ರು, ಪುಕ್ಷಟೆ ಕೇಳಿದ್ರೆ ನಾ ಏನು ಉತ್ತರ ಹೇಳಂಗಿಲ್ಲ, ಏನಾರ ಕಾಣಿಕೆ ಕೊಟ್ರ ಹೇಳ್ತೀನಿ. ಆಯ್ತು, ಈಗೇನ್ ತಂದಿಲ್ಲ ಕಾಣಿಕೆ, ನೆಕ್ಸ್ಟ್ ಟೈಮ್ ಬರೋ ಕಾಣಿಕೆ ತರ್ತೀವಿ ಹೇಳಕತ್ರಿ. ಮನ್ಯಾಗ ಹೆಣ್ತಿಗೆ ಹೇಳ್ತಾನೆ, ಏನಾರ ಒಂದಿಷ್ಟು ಕಾಣಿಕೆ ಕೊಡು, ಗುರುಗಳಿಗೊಂದು ಪ್ರಶ್ನೆ ಇಟ್ಟಿನಿ, ಉತ್ತರ ಕೊಡೋರು ಅದಾರ. ಅವಾಗ ಏನಾಗ್ತದ, ಮನ್ಯಾಗ ಏನು ಇರಲ್ಲ, ರೊಕ್ಕ ಇರಲ್ಲ, ರೂಪಾಯಿ ಇರಲ್ಲ, ಏನು ಭಾಳ ಬಡತನ ಮನಿ. ಮೊದಲಿನ ಕಾಲ ಹಂಗಿತ್ತು. ಏನು ಮನೆಯೆಲ್ಲ ಹುಡುಕಾಡಿದ್ರೆ ಕಾಳು ಕಡಿ ಸಹಿತ ಇರಲಿಲ್ಲ. ಒಂದು ಹಿಡಿ ದವಸ ಧಾನ್ಯ ಈ ಸಹಿತ ಇದ್ದಿದ್ದಿಲ್ಲ, ಬರೇ ಒಂದು ಹಿಡಿ ಹಿಟ್ಟಿತ್ತು. ಹೆಣಿತಿ ಎಲ್ಲ ಹುಡುಕಾಡಿ ತೆಗೆದು ನೋಡಿದ್ರೆ ಒಂದು ಬೊಗ್ಸಿ ಹಿಟ್ಟನೇ ಅದ ನೋಡ್ರಿ, ಅದು ಬಿಟ್ರೆ ಬೇರೆ ಏನೂ ಇಲ್ಲ ಮನ್ಯಾಗ. ಆಯ್ತು ಕೊಡು, ಮತ್ತೇನ್ ಮಾಡೈತಿ? ಅದು ಬಸಿ ಹಿಟ್ಟು ತಗೊಂಡು ಟವೆಲ್ನ ಕಟ್ಕೊಂಡು ಗುರುಗಳಿಗೆ ಕಾಣಿಕೆ ಇದೆ ಕೊಟ್ರೆ ನಾವ್ರಿ ಏನ್ ಮಾಡೋಣ, ಬಲ್ಲಿ ದುಡ್ಡು ಕೊಡೋಣ. ಮತ್ ನೀನು ನಡಿ ಅನ್ನ ಹೆಣ್ತಿಗೆ. ನೀನು ನಡಿ ಅನ್ನ ಹೆಣ್ತಿ ಏನ್ ಮಾಡಿದಳು, ನಾನು ಎದಕ್ ಬರ್ಲಿ, ನಿಮ್ ಗುರುಗಳು ಬರ್ಲಿ. ನಮ್ ಗುರು ನಿಮ್ ಗುರು ಅಂತಿರಲ್ಲ, ಗುರು ಅಂದ್ರೆ ಒಬ್ನೇ ಇರ್ತಾನ, ನಾಡಿ ಹೋಗೋಣ. ಆಯ್ತು, ತಯಾರಾದ ಹೆಂಗೋ ಬೆದರಿಸಿ ತಯಾರು ಮಾಡ್ದ. ಮತ್ತ ನೀನು ಗುರುಗಳ ಬಲ್ಲಿ ಓದ್ತಿ ಅಂದ್ರೆ ಖಾಲಿಗೈಲೆ ಹೋಗ್ಬಾರ್ದಲ್ಲ, ಏನಾರ ಕೊಡ್ಬೇಕಲ್ಲ ಅಂತ. ನಿನಗೇ ಒಂದು ಇಡೀ ಹಿಟ್ಟಿದ್ದದ್ದು ಕೊಟ್ಟಿವಿ, ಮತ್ತ ನಾನೇನ್ ಕಟ್ಕೊಳ್ಳಿ, ಅಲ್ಲೇನದ ಮಣ್ಣು ಅಂದ್ಬಿಟ್ಲೆ. ಭಾಳ ಚಲೋ ಆಯ್ತು, ಮಣ್ಣು ಅಂತಿದೆ ಅಲ್ಲ, ನಿನ್ನ ಸೆರಗಿನಾಗ ಒಂದ್ ಇಡೀ ಮಣ್ಣೆ ಕಟ್ಕೋ ಅಂತ. ಗುರುಗಳಿಗೆ ಮಣ್ಣು ಹೆಂಗ್ ಕೊಡ್ಲಕ್ ಬರ್ತದ? ನೀನ್ ಬಾಯಿಲೆ ಬಂದದ ಕಟ್ಕೋ, ನಾ ಹೇಳ್ತೇನೆ ಕಟ್ಕೋ. ನಮ್ ಗುರುಗಳು ಅದ್ಭುತ ಅದಾರ, ನಾವು ಏನ್ ತಿಳ್ಕೊಳ್ಳೋದೇ ಬೇರೆ, ಅಲ್ಲಿ ಆಗದೆ ಬೇರೆ, ನಡಿ ಹೋಗಮ್ಮ. ಗಂಡನ ಅಂಜಿಕೆಗೆ ಏನ್ ಮಾಡಿದಳು ಪಾಪ, ಒಂದ್ ಇಡೀ ಮಣ್ಣು ತಗೊಂಡು ಸೆರಗಿನ ಕಟ್ಕೊಂಡು ಹೊಂಟ್ಲು ಗುರುಗಳ ಬಲ್ಲಿ. ಆದ್ರ ಹಂಗೆ ಬಹಳ ಮಂದಿ ಇದ್ರು. ಮುಂದಕ್ಕೆ ತರ್ಕೋತ ಗುರುಗಳ ಸಮೀಪವಾದ್ರು. ಆದ್ಮೇಲೆ ಏನಪ್ಪಾ ಬಂದಿರಿ, ಏನೆಲ್ಲ ಪ್ರಶ್ನೆ ಇಟ್ಟಿದ್ದೆವು, ಏನಾರ ಕಾಣಿಕೆ ತಗೊಂಡು ಬಂದ್ರು ಉತ್ತರ ಹೇಳ್ತೀನಿ ಅಂದಿದ್ರಿ, ಅದಕ್ಕೆ ಕಾಣಿಕೆ ತಗೊಂಬಂದಿನಿ. ಏನ್ ತಗೊಂಬಂದಿರಿ? ಟವೆಲ್ ಒಳಗಿಂದ ಹಿಟ್ಟು ತಗೊಂಡು ಗುರುಗಳಿಗೆ ಕೊಡ್ತಾನ. ಗುರುಗಳು ಅದನ್ನು ಬೊಗಸಿ ಒಳಗೆ ಹಾಕೊಂಡು ಆ ಹಿಟ್ಟನ್ನು ನೋಡ್ತಾ ಭಯಂಕರ ಸಂತೋಷ ಪಡ್ತಾರೆ. ಏನ್ ಅರ್ಥಪೂರ್ಣವಾದ ಕಾಣಿಕೆ ತಂದಿದಿಲ್ಲಪ್ಪ ಶಿವ, ಎಷ್ಟು ಚಲೋ ಅದಲ್ಲ ನಿಂದು. ಏನದರಿ ಬಡತನದಾಗ ಒಂದಿಟ್ಟು ಹಿಟ್ಟ, ಅದ್ರಾಗ ಏನ್ ಅರ್ಥ ಇರ್ತದ್ರಪ್ಪ? ಏನು ಆದಷ್ಟು ಬೇಗ ಹೇಳ್ರಿ ನಮ್ಮ ಪ್ರಶ್ನೆಗೆ ಉತ್ತರ. ನಿಮ್ ಸೇವಾ ಎಷ್ಟು ವರ್ಷ ತನ ಮಾಡಬೇಕು ಇನ್ನ ಅಂತ, ಸತ್ಸಂಗ ಎಷ್ಟು ವರ್ಷ ಕೇಳಬೇಕು, ಈ ಸೇವಾ ಎಷ್ಟು ವರ್ಷ ಮಾಡಬೇಕು, ಗುರುವಿನ ಸಾನ್ನಿಧ್ಯ ಎಷ್ಟು ವರ್ಷ ನಡಿಬೇಕಿದು ಅಂತ. ಅವಾಗ ಗುರುಗಳು ಹೇಳ್ತಾರ, ಹಿಟ್ಟು ಗಂಟ್ಲದಾಗ ಇಳೆ ತನಕ, ಈಗೇನ್ ಹಿಟ್ಟು ತಂದಿದಲ್ಲ ಇದು ಹಿಟ್ಟು ಏನ್ ಹೇಳಕತ್ತದಪ್ಪ ಅಂದ್ರ, ಹಿಟ್ಟ ಗಂಟಲ್ದಾಗ ಇಳೆ ತನಕ ಸೇವಾ ಮಾಡ್ಕೊತಿರ್ಬೇಕಪ್ಪ. ಗುರುವಿನ ಬಳಿ ಬರಬೇಕು, ಶ್ರವಣ ಮಾಡಬೇಕು, ನಿಧಿದಾಸನ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು. ಸ್ಥಾನ ಸೇವೆ, ಆಪ್ತ ಸೇವೆ, ಅಂಗ ಸೇವೆ, ಸದ್ಭಾವ ಸೇವೆ ಏನವ
ಇವೆಲ್ಲ ಎಲ್ಲಿ ತನಕ ಮಾಡಬೇಕು, ಎಲ್ಲಿ ತನಕ ಮಾಡ್ಬೇಕಂತ ಹೇಳಕತ್ತಾರ ಗುರುಗಳು. ಗಂಟಲ್ದಾಗ ಹಿಟ್ಟು ಇಳ ತನಕ, ಇಲ್ಲಿ ತನಕ ಅವನೇನು ಹಿಟ್ಟು ಹಿಡ್ಕೊಂಡ್ ಬಂದಿದ್ನಲ್ಲ ಒಂದಿಟ್ಟು ಟವೆಲ್ನಾಗ, ಆ ಹಿಟ್ಟು ನೋಡ್ಕೋತ ಹೇಳಿದ್ರು ಗಂಟಲ್ದಾಗ ಎಲ್ಲಿ ತನ ಹಿಟ್ಟು ಇಳೆ ಆಗ್ತದ ಅಲ್ಲಿ ತನ ನಡಿಬೇಕು. ಒಳಗೆ ಹಿಟ್ಟು ಇಳೋದು ಮುಗಿತು ಅಂತಂದ್ರೆ ಹೋಲಕ್ ತಯಾರಾಗಿರ್ತಾನ, ಅವಾಗೇನು ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಹಿಟ್ಟಿಂದ ಆಯ್ತು. ಮತ್ ನೀನೇನ್ ತಂದಿದೆ ನಿಂದೇನದ ಅಂತ ಕೇಳಿದ್ರೆ ಆಕಿ ಅಂಜ್ಕೊಂಡ್ಬಿಡ್ತಾಳ. ಮಣ್ಣು ತಂದಾಳಕಿ ಸೆರಗಿನಾಗ, ಭಯ ಅಂದ್ರೆ ಭಯ ಆಗ್ತದ. ಇಲ್ಲ ಬಾ ಇಲ್ಲಿ ನಿನ್ ಸೆರಗಿನಾಗ ಏನ ಕಟ್ಟಿ, ಏನು ತಂದಿಲ್ರಿ ಅಂತ ಆಕಿ ಅಂತಾಳ. ಇಲ್ಲ ಏನ ಅದ ಬಾ ಇಲ್ಲಿ ನೀ ಅಂತೇಳಿ ಬಿಸಿ ಕಾರಿಸಿ ಆಕಿ ಸೆರಗಿ ತಗೊಂಡು ಅದ್ರೊಳಗಿಂದ ಗಂಟು ಬಿಚ್ಚಿ ಅದು ಬೊಗಸಿ ಒಳಗೆ ಹಾಕೋತಾರ ಗುರುಗಳು. ಬೊಗಸಿ ಒಳಗೆ ಹಾಕೊಂಡು ನಿನ್ ಗಂಡನ್ಕಿಂತ ದೊಡ್ಡ ಅರ್ಥ ಇರೋಂಥ ವಸ್ತುನೇ ತಂದಿದೆಲ್ಲಮ್ಮ, ಎಷ್ಟು ಶಾಣಕ್ಯದೆ, ಗುರುವಿಗೆ ಅಂತ ಕಾಣಿಕೆ ತಂದಿದೆ ಅಂತ ಗುರುಗಳು ಖುಷಿ ಪಡ್ಲಕತ್ತಾರ. ಅವ್ರಿಬ್ರು ಗಂಡ ಹೆಂಡತಿ ಗೊಳೋಲಕತ್ತಾರ. ಗುರುಗಳ ನಿಮ್ ತಲೆ ಮಣ್ಣು ತಂದಿವ್ ನಾವು, ಅದ್ರಾಗ ನೀವು ಖುಷಿ ಪಡೋದು ನೋಡಿದ್ರ ನಮಗ ಸಂಕಟ ಆಗ್ಲಕತ್ತದ, ನಿಮಗ್ ಕೊಡ್ಲಕ್ ನಂಬಲ್ಲಿ ಏನೂ ಇಲ್ಲ, ಏನ್ ಮಾಡ್ಬೇಕು? ಏನು ಯಾಕಿಲ್ಲಪ್ಪ, ಇಂಥ ಅರ್ಥಪೂರ್ಣ ವಸ್ತುವನ್ನ ತಂದಿರಿ, ಈ ವಸ್ತುವನ್ನ ಬಿಟ್ಟು ಮತ್ತಿನ್ನು ಏನ್ ತರ್ಬೇಕಂತೀರಿ ಅಂತ ಹೇಳ ಅಂದ್ರು. ಏನ್ ಅರ್ಥ ಕೊಡ್ಲಕತ್ತದಪ್ಪ ನಾವು ತಂದು ಮಣ್ಣ, ಏನ್ ಅರ್ಥ ಕೊಡ್ತದ ಅಂತಂದ್ರ ಈ ಶರೀರ ಮಣ್ಣಿಗೆ ಹೋಗೋ ತನಕನೂ ಗುರುವಿನ ಸೇವೆ ಮಾಡ್ತಿರ್ಬೇಕು, ಮೋಕ್ಷ ಸಾಧನೆಯಲ್ಲಿ ನಿರತರಾಗಿರ್ಬೇಕು, ಶ್ರವಣ ಮನನ ನೈವೇದ್ಯಾಸನ ಮಾಡ್ತಿರ್ಬೇಕು ಅಂತ ಹೇಳಕತ್ತದ. ನೋಡಿದು ಮಣ್ಣ ಅಂದ್ರ ಅಂತ ಹಂಗ ಒಂದ್ ದೃಷ್ಟಾಂತ. ಇಲ್ಲಿ ಏನದ, ಎಷ್ಟು ದಿನ ಸೇವೆ ಮಾಡಬೇಕು, 3 6 ವರುಷವೇ, ಹಾಗೆ ದಿನಗಳೇ ಸಂಖ್ಯೆ ಹೇಳಬರದು. ಗುರು ಅನುಗ್ರಹ ಮಾಡುವವರೆಗೂ ಸೇವೆ ಅವ್ಯಾಹತವಾಗಿ ನಡೆದಿರಬೇಕು. ಇದು ಭಾರಿ ಅದ ನೋಡ್ರಿ. ಗಂಟಲಾಗ ಹಿಟ್ಟಿಳ ತನಕ, ಮಣ್ಣಿಗೆ ಹೋಗೋ ತನಕ ಅಲ್ಲ. ಇಲ್ಲೇನದ, ಗುರುವಿನ ಅನುಗ್ರಹ ಆಗುವವರೆಗೂ ಸೇವೆ ಅವ್ಯಾಹತವಾಗಿ ಅಂದ್ರೆ ನಿಲ್ಲಿಸಲಾರ್ದಂಗೆ ನಡಿಬೇಕ. ಹಿಂಗ್ ನಡಿಬೇಕಿದು. ಗುರು ಶಿಷ್ಯರ ನಡೆ ನುಡಿ ಭಾವಗಳನ್ನು ಪರೀಕ್ಷಿಸುತ್ತಾನೆ. ಗುರು ಏನಾಗ್ತಾನ, ಶಿಷ್ಯರದು ನಡೆ ನುಡಿ ಭಾವನೆಗಳನ್ನ ಪರೀಕ್ಷಿಸ್ತಾನ. ಪರೀಕ್ಷಿಸಿದಾಗ ಪರಿಶುದ್ಧಗೊಳಿಸುತ್ತಾನೆ. ಅವನಲ್ಲಿ ಪರೀಕ್ಷೆ ಮಾಡಿದಾಗ ಒಮ್ಮ ಅವನೊಳಗೆ ಏನು ದೋಷಗಳದವತ್ತು ಗೊತ್ತಾಗ್ತದ. ಆವಾಗ ಗುರು ಆದವನು ಅವನನ್ನ ಪರಿಶುದ್ಧ ಮಾಡ್ತಾನ. ಕೊನೆಗೆ ಶಿಷ್ಯ ಪರಿಪಕ್ವಗೊಂಡುದ ಕಂಡು ಸಂತೋಷ ಪಡುತ್ತಾನೆ. ಈ ಶಿಷ್ಯನಿಗೆ ಇನ್ನು ಮುಂದೆ ಹೇಳ ಏನು ಅವಶ್ಯಕತೆ ಇಲ್ಲ, ಪರಿಪೂರ್ಣ ಆಗ್ಯಾನ, ಪರಿಪಕ್ವ ಆಗ್ಯಾನ ಅನ್ಕೊಂಡು ಅವನಿಗೆ ನೋಡಿ ಸಂತೋಷ ಪಡುತ್ತಾನೆ. ಆಗ ಶಿಷ್ಯನು ಗುರುವಿನ ಎದರು ಅಂಜಲಿ ಬದ್ಧನಾಗಿ ವಿನಯದಿಂದ ವಂದಿಸಿ ಭಜಿಸಿ ಭವರೋಗ ಮುಕ್ತಿಗೆ ಪ್ರಾರ್ಥಿಸುತ್ತಾನೆ. ಕರುಣಿಸನಗೆ ಬೇಡುವೆನು ಅಭವ, ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆಯುವ ಸಾಧನವ. ನನಗೆ ಮುಕ್ತಿ ದೊರೆಯುವ ಸಾಧನ ಒಂದು ಕೊಡಪ್ಪ, ಬೇರೆ ನನಗೇನು ಬೇಕಾಗಿಲ್ಲೋ ಶಿವ ಅಂತೇಳಿ ಪ್ರಾರ್ಥನೆ ಮಾಡ್ತಾನ. ಈ ಸಂದರ್ಭದಲ್ಲಿ ನಚಿಕೇತನನ್ನು ಸ್ಮರಿಸಿಕೊಳ್ಳುವುದು ಅಗತ್ಯ. ನಚಿಕೇತ ಎಲ್ಲಿ ಯಮಧರ್ಮನ ಬಳಿ ಹೋಗಿ ಆತ ಯಾವ ರೀತಿ ಚರ್ಚೆ ಮಾಡ್ತಾನ, ಯಾವ ರೀತಿ ಅವನು ಮೋಕ್ಷ ಹೊಂದುತ್ತಾನ ಅನ್ನೋದ್ರ ಬಗ್ಗೆ ಸ್ವಲ್ಪ ತಗೊಂಡರವರು. ನಚಿಕೇತನನ್ನು ಸ್ಮರಿಸಿಕೊಳ್ಳುವುದು ಅಗತ್ಯ. ಆತ ಯಮಧರ್ಮನ ಬಳಿ ಸಾರಿದ ಇಹಪರ ಸಂಪದಗಳನ್ನು ತಿರಸ್ಕರಿಸಿ ಮುಕ್ತಿ ಮಾರ್ಗ ಒಂದನ್ನೇ ದಯಪಾಲಿಸಬೇಕೆಂದು ಕೇಳಿಕೊಂಡ. ಈ ಕಥೆ ಕಠೋಪನಿಷತ್ತಿನಲ್ಲಿ ಇದೆ. ಈಗ ಸಂಸಾರ ಸ್ಥಳ ಸಾಧಿಸಿ ಗುರುವನ್ನು ಆಶ್ರಯಿಸಿದ ಸಾಧಕನು ನಚಿಕೇತ ಮನೋಭಾವದವನೇ. ಏನ್ ಮಾಡ್ಯಾನ, ಪರಮ ಗುರುವೇ ತಾವು ಶಿವಜ್ಞಾನದ ನಿತಾಂತ ಸಾಗರ,
ಪವಿತ್ರತೆಯ ಪ್ರತಿಮೂರ್ತಿ, ತಮ್ಮ ಹೃದಯದಲ್ಲಿ ಕರುಣಾಮೃತ ತುಂಬಿದೆ. ಗುರುವರ್ಯರೇ, ನಾನು ಭವರೋಗಿ, ಬಳಲುತ್ತಿದ್ದೇನೆ. ತಮ್ಮ ಚರಣಗಳಲ್ಲಿ ಶರಣಾಗತನಾದ ನನ್ನನ್ನು ರಕ್ಷಿಸಿರಿ. ಏನ್ ಮಾಡ್ಬೇಕು? ಗುರುವಿನ ಬಳಿ ಹೋಗಿ ಏನ್ ಪ್ರೇಯರ್ ಮಾಡ್ಬೇಕಂದ್ರೆ, ಪರಮ ಗುರುವೇ, ತಾವು ಶಿವಜ್ಞಾನದ ನಿತಾಂತ ಸಾಗರರು, ಪವಿತ್ರತೆಯ ಪ್ರತಿಮೂರ್ತಿ, ತಮ್ಮ ಹೃದಯದಲ್ಲಿ ಕರುಣಾಮೃತ ತುಂಬಿದೆ. ಗುರುವರ್ಯರೇ, ನಾನು ಭವರೋಗಿ, ಬಳಲುತ್ತಿದ್ದೇನೆ. ತಮ್ಮ ಪದಚರಣಗಳಲ್ಲಿ ಶರಣಾಗತನಾದ ನನ್ನನ್ನು ರಕ್ಷಿಸಿರಿ ಅಂತೇಳಿ ಈ ರೀತಿ ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡ್ರಿ ಅಂತಂದ್ರೆ ಗಾಬರಾಗಬಾರದು. ಗುರುವಿಗೆ ಏನ್ ಮಾಡ್ಬೇಕು? ಗುಣಗಾನ ಮಾಡಿ ನನಗ ಮೋಕ್ಷ ಕೊಡಪ್ಪ, ನನ್ನ ರಕ್ಷಣೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಪ್ರಾರ್ಥನೆ ಮಾಡಿದಾಗ ಗುರು ಆದವನ್ ಏನ್ ಮಾಡ್ತಾನ? ತ್ಯಾಗಾಂಗ ಸಂಸ್ಕಾರ ಅಂದ್ರೆ ಲಿಂಗಾಚಾರದಾಗ ಬರ್ತದ. ಇದು ಕ್ರಿಯಾದೀಕ್ಷೆ ಅಂತೇನ್ ಬರ್ತದಲ್ಲ, ಇಷ್ಟಲಿಂಗ ಧಾರಣೆ ಮಾಡ್ಲಕ್ಕ ಏನ್ ಕೊಡ್ತಾನ, ಆ ಕೊಡಕ್ಕ ಏನಾಗ್ತದ? ಈ ತ್ಯಾಗಾಂಗ ಸಂಸ್ಕಾರದೊಳಗ 7 ಸಂಸ್ಕಾರಗಳು ಶರೀರಕ್ಕೆ ಕೊಡ್ತಾನ. ತ್ಯಾಗಾಂಗದಾಗ 7 ಸಂಸ್ಕಾರಗಳು. ನಾಳೆಯಿಂದ ಈ ತ್ಯಾಗಾಂಗದೊಳಗಿನ ಸಂಸ್ಕಾರಗಳ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಈಗಾಗಲೇ ಸಮಯ ಸಾಕಷ್ಟಾಗ್ಯದ. ಈಗ ಗುರುವಿನ ಬಳಿ ಬಂದು ಏನ್ ಮಾಡ್ಯಾನ? ಶಿಷ್ಯ ಶರಣಾಗತಿ ಹೊಂದಿ ತನಗೆ ಮೋಕ್ಷ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಯಾನ. ಗುರು ಆದವನು ಅವನಿಗೆ ತ್ಯಾಗಾಂಗದ ಸಂಸ್ಕಾರ ಕೊಡವನದನ. ಅದಕ್ಕೆ 7 ರೀತಿಯ ಸ್ಟೆಪ್ಸ್ ಅದಾವ. ಆ 7 ಸ್ಟೆಪ್ಗಳು ತ್ಯಾಗಾಂಗ ಆದ್ಮೇಲೆ ಮತ್ತೆ ಭೋಗಾಂಗ, ಆಮೇಲೆ ಯೋಗಾಂಗ. ತ್ಯಾಗಾಂಗ ಸಂಸ್ಕಾರ ಅಂದ್ರೆ ಏನು ಅನ್ನೋದು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳುವ ಮೂಲಕ ಇವತ್ತಿನ ಈ ವಿಚಾರವನ್ನ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಮತ್ತೆ ಯಾರು ಏನ್ ಮಾತಾಡ್ತಿದ್ರೆ ಮಾತಾಡ್ಬೋದು.